ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಗಣೇಶ್ ಭಟ್. ಮೊದಲಿಗೆ ಮುಖ್ಯಾಂಶಗಳು. ಅಕಾಲಿಕ ಮಳೆ, ಜೋರಾದ ಗಾಳಿಗೆ ನೆಲಕ್ಕುರುಳಿದ ಮಾವು, ರೈತರಿಗೆ ಸಂಕಷ್ಟ. ಜೀನೋಮ್ ಎಡಿಟಿಂಗ್ ಪ್ರಯೋಗಶಾಲೆಯನ್ನು ಉದ್ಘಾಟಿಸಿದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್. ಮರಳಿ ಕೋಕೋ ಬೆಳೆಯಲು ಉತ್ತೇಜಿಸಲಿರುವ ಓಫಿ ಮತ್ತು ನೆಸ್ಲೆ ಕಂಪನಿಗಳು. ಜಗತ್ತಿನೆದುರು ಚೀಮಾರಿ ಹಾಕಿಸಿಕೊಳ್ಳುವ ಮೊದಲು ಕ್ಲೋರೋಫೈರಿಫಾಸ್ ಅನ್ನು ನಿಷೇಧಿಸಿ ಎಂದ ತಜ್ಞರು. ಮಣ್ಣು ಭಾರೀ ಲೋಹದಿಂದ ಕಲುಷಿತವಾಗಿದೆ ಎಂದ ವರದಿ. ಕೃಷಿಗೆ ಇದರಿಂದ ತೊಂದರೆ. ತೆರೆದ ಹೊಲಗಳಿಗೂ ಕೂಡ ರಾತ್ರಿ ಸಮಯದಲ್ಲಿ ಬೆಳಕು ನೀಡಲು ಬಂತು ಎಲ್ಇಡಿ. ಇದೀಗ ವಾರ್ತೆಗಳ ವಿವರ. ಅಕಾಲಿಕ ಮಳೆ, ಜೋರಾದ ಗಾಳಿಗೆ ನೆಲಕ್ಕುರುಳಿದ ಮಾವು, ರೈತರಿಗೆ ಸಂಕಷ್ಟ. ಈ ಬಾರಿ ರಾಜ್ಯದಾದ್ಯಂತ ಮಾವಿನ ಉತ್ಪಾದನೆ ಕಡಿಮೆ ಇದೆ. ಜನವರಿಯಲ್ಲಿ ಬಹಳಷ್ಟು ಮರಗಳು ಹೂವನ್ನೇ ಬಿಟ್ಟಿರಲಿಲ್ಲ. ಹಾಗೋ ಹೀಗೋ ಮಾವನ್ನ ಬೆಳೆದು ಉತ್ತಮವಾದ ಫಸಲಿನ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಮತ್ತೊಮ್ಮೆ ಪ್ರತಿಕೂಲ ವಾತಾವರಣ ಮುಳುವಾಗಿದೆ. ದಕ್ಷಿಣದಲ್ಲಿ ಅತಿ ಹೆಚ್ಚು ಮಾವು ಬೆಳೆಯುವ ಕೋಲಾರ, ಶ್ರೀನಿವಾಸಪುರ ಮತ್ತು ಉತ್ತರ ಕರ್ನಾಟಕದ ಯಾದಗಿರಿ, ಕೊಪ್ಪಳ ಮುಂತಾದ ಜಿಲ್ಲೆಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಅಚಾನಕ್ ಮಳೆಯಾಗಿತ್ತು. ಭಾರೀ ಪ್ರಮಾಣದ ಮಳೆಯಿಂದ ಮಾವಿಗೆ ಹಾನಿಯಾಗಿದೆ. ಕೊಯ್ಲಿಗೆ ಸಿದ್ಧವಿದ್ದ ಮಾವು ಉದುರಿ ರೈತರಿಗೆ ನಷ್ಟವಾಗಿದೆ. ಬೇಸಿಗೆಯಲ್ಲಿ ಆಗುವ ಒಂದೆರಡು ಮಳೆ ಎಂದು ರೈತರು ಸುಮ್ಮನಾಗಿದ್ದರು. ಆದರೆ ಮಳೆಯ ಹಿಂದೆ ವಾರಗಟ್ಟಲೆ ಜೋರಾಗಿ ಗಾಳಿ ಬೀಸತೊಡಗಿದೆ. ಇದರಿಂದ ಅಳಿದು ಉಳಿದಿದ್ದ ಮಾವಿನಕಾಯಿ ಸಹ ನೆಲದ ಪಾಲಾಗಿದೆ. ಕೆಲ ಕಡೆ ಮರಗಳಿಗೆ ಕೂಡ ಹಾನಿಯಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಜೀನೋಮ್ ಎಡಿಟಿಂಗ್ ಪ್ರಯೋಗಶಾಲೆಯನ್ನು ಉದ್ಘಾಟಿಸಿದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್. ಜೀನೋಮ್ ಎಡಿಟಿಂಗ್ ತಂತ್ರಜ್ಞಾನವನ್ನು ಕೃಷಿಯಲ್ಲಿ ಬಳಸುವ ಬಗ್ಗೆ ಜಗತ್ತಿನಾದ್ಯಂತ ಸಂಶೋಧನೆಗಳಾಗುತ್ತಿವೆ. ಒಂದು ಬೆಳೆಯಲ್ಲಿ ನಿರ್ದಿಷ್ಟವಾದ ಗುಣವನ್ನು ಉತ್ತಮಗೊಳಿಸಲು ಜೀನೋಮ್ ಎಡಿಟಿಂಗ್ ನೆರವಾಗುತ್ತದೆ. ಹರಿಯಾಣದ ಕರ್ನಲ್ನಲ್ಲಿ ಇರುವ ಭಾರತೀಯ ಗೋಧಿ ಮತ್ತು ಬಾರ್ಲಿ ಸಂಶೋಧನಾ ಸಂಸ್ಥೆಯಲ್ಲಿ ಜೀನೋಮ್ ಎಡಿಟಿಂಗ್ ಪ್ರಯೋಗಶಾಲೆಯನ್ನು ಸ್ಥಾಪಿಸಲಾಗಿದೆ. ಏಪ್ರಿಲ್ 22ರಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಈ ಪ್ರಯೋಗಶಾಲೆಯನ್ನು ಲೋಕಾರ್ಪಣೆಗೊಳಿಸಿದರು. ಉದ್ಘಾಟನೆ ಮಾಡುವ ಸಮಯದಲ್ಲಿ ಮಾತನಾಡುತ್ತಾ, ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವ ಅಗತ್ಯ ಇದೆ. ರೈತನ ಹೊಲದಲ್ಲಿ ಮಾತ್ರ ಕೃಷಿ ಆಗುವುದಿಲ್ಲ. ವಿಜ್ಞಾನಿಗಳು ಸಂಶೋಧಿಸಿದ ತಳಿ, ಅಭಿವೃದ್ಧಿ ಮಾಡಿದ ಬೀಜದಿಂದ ಕೃಷಿ ಆರಂಭವಾಗುತ್ತದೆ. ಈ ನಿಟ್ಟಿನಲ್ಲಿ ಜೀನೋಮ್ ಎಡಿಟಿಂಗ್ ತಂತ್ರಜ್ಞಾನ ಬಹಳ ಮುಖ್ಯ. ಪ್ರತಿಕೂಲ ಹವಾಮಾನ ತಡೆದುಕೊಳ್ಳುವ, ಉತ್ತಮ ಇಳುವರಿ ಕೊಡುವ ಗುಣಗಳನ್ನು ತಳಿಗಳಿಗೆ ನೀಡುವುದು ಸಾಧ್ಯವಿದೆ. ಭಾರತ ಕೇವಲ ತನಗಾಗಿ ಮಾತ್ರ ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡುತ್ತಿಲ್ಲ. ನಾವು ಈ ವಿಷಯದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿ ಇತರೆ ರಾಷ್ಟ್ರಗಳಿಗೆ ರಫ್ತು ಮಾಡುತ್ತಿದ್ದೇವೆ. ರೈತರಿಗೆ ಯಾವುದೇ ಸಮಸ್ಯೆ ಮುಂದಿನ ದಿನಗಳಲ್ಲಿ ಎದುರಾದರೆ ಅದನ್ನ ಮೀರಿ ಬೆಳೆಯುವ ತಳಿಗಳ ಅಭಿವೃದ್ಧಿಗೆ ಈ ಪ್ರಯೋಗಾಲಯ ನೆರವಾಗುತ್ತದೆ ಎಂದು ಹೇಳಿದರು. ಮರಳಿ ಕೋಕೋ ಬೆಳೆಯಲು ಉತ್ತೇಜಿಸಲಿರುವ ಓಫಿ ಮತ್ತು ನೆಸ್ಲೆ ಕಂಪನಿಗಳು. ದಕ್ಷಿಣ ಅಮೆರಿಕಾದ ಬ್ರೆಜಿಲ್, ಆಫ್ರಿಕಾದ ಗಾನಾ ಮತ್ತು ಐವರಿ ಕೋಸ್ಟ್ ದೇಶಗಳು ಕೋಕೋ ಬೆಳೆಯಲ್ಲಿ ಮುಂಚೂಣಿಯಲ್ಲಿವೆ. ಜಗತ್ತಿನ ಅರ್ಧಕ್ಕಿಂತ ಹೆಚ್ಚಿನ ಕೋಕೋ ಈ ದೇಶಗಳಿಂದ ಬರುತ್ತದೆ. ಆದರೆ ಕಳೆದ ಕೆಲ ವರ್ಷಗಳಿಂದ ಅಲ್ಲಿನ ರೈತರು ಕೋಕೋ ಕಡಿದು ಇತರೆ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ಇದರಿಂದ ಚಾಕೊಲೇಟ್ ತಯಾರಿಕೆಗೆ ತಲೆನೋವಾಗಿದೆ. ಇದೀಗ ನೆಸ್ಲೆ ಮತ್ತು ಓಫಿ ಕಂಪನಿಗಳು ಜೊತೆಯಾಗಿ ಮರಳಿ ಕೋಕೋ ಬೆಳೆಯಲು ರೈತರನ್ನ ಉತ್ತೇಜಿಸಲು ನಿರ್ಧರಿಸಿದ್ದಾರೆ. 3 ದೇಶಗಳಲ್ಲಿ ಸುಮಾರು 2 ಲಕ್ಷ ಎಕರೆ ಪ್ರದೇಶದಲ್ಲಿ 28 ಲಕ್ಷ ಕೋಕೋ ಗಿಡಗಳನ್ನು ನೆಡುವಂತೆ ಮಾಡುವುದು ಈ ಕಂಪನಿಗಳ ಗುರಿ. ಅದಕ್ಕಾಗಿ ಈಗಾಗಲೇ ಕೆಲಸಗಳು ಆರಂಭವಾಗಿದ್ದು, ರೈತರಿಗೆ ಕೋಕೋ ಬೆಳೆಯ ಮಹತ್ವ, ಭವಿಷ್ಯದಲ್ಲಿ ಇರಬಹುದಾದ ಬೇಡಿಕೆಗಳ ಬಗ್ಗೆ ಮನವರಿಕೆ ಮಾಡಿಕೊಡಲಾಗುತ್ತಿದೆ. ಕೋಕೋವನ್ನು ಕಾಡು ಬೆಳೆ ಎಂದು ಪರಿಗಣನೆಗೆ ತೆಗೆದುಕೊಳ್ಳುತ್ತಾರೆ. ಆದ್ದರಿಂದ ಇದನ್ನು ನೆಟ್ಟರೆ ರೈತರಿಗೆ ಕಾರ್ಬನ್ ಕ್ರೆಡಿಟ್ ಕೂಡ ದೊರೆಯುತ್ತದೆ. ಇದರಿಂದ ಕೃತಕ ಬುದ್ಧಿಮತ್ತೆ ಬಳಸಿ ರೈತರು ಕೋಕೋ ನೆಡುವುದರ ಮೂಲಕ ಎಷ್ಟು ಪ್ರಮಾಣದ ಸಾವಯವ ಇಂಗಾಲವನ್ನು ಮಣ್ಣಿಗೆ ಸೇರಿಸಿದ್ದಾರೆ ಎಂಬುದನ್ನು ಲೆಕ್ಕ ಹಾಕಲಿವೆ. ಇದಕ್ಕಾಗಿ ಶೀಘ್ರದಲ್ಲಿ ಇನ್ನೊಂದು ಕಂಪನಿಯ ಸಹಾಯವನ್ನು ಪಡೆಯಲಿರುವುದಾಗಿ ಇವು ತಿಳಿಸಿವೆ. ಕಾರ್ಬನ್ ಕ್ರೆಡಿಟ್ ಮೂಲಕ ಉಪ ಆದಾಯ ಗಳಿಸಬಹುದು ಎಂದು ರೈತರಿಗೆ ಮನವರಿಕೆ ಮಾಡಿಕೊಟ್ಟು ಅವರು ಪುನಃ ಕೋಕೋ ಬೆಳೆಯುವಂತೆ ನೆಸ್ಲೆ ಮತ್ತು ಓಫಿ ಕಂಪನಿಗಳು ಉತ್ತೇಜಿಸಲಿವೆ. ಇದೀಗ ಒಂದು ವಾಣಿಜ್ಯ ವಿರಾಮ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ. ಹಣ್ಣು, ಕಾಳು, ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಬ್ಯಾರಿಕ್ಸ್ ಹಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ಸ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್
ಎಕೋ ಸೈನ್ಸಸ್ ನವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋ ಸೈನ್ಸಸ್. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಜಗತ್ತಿನೆದುರು ಚೀಮಾರಿ ಹಾಕಿಸಿಕೊಳ್ಳುವ ಮೊದಲು ಕ್ಲೋರೋಫೈರಿಫಾಸ್ ಅನ್ನು ನಿಷೇಧಿಸಿ ಎಂದ ತಜ್ಞರು. ಪ್ರಪಂಚದ 40 ದೇಶಗಳು ಕ್ಲೋರೋಫೈರಿಫಾಸ್ ಕೀಟನಾಶಕವನ್ನು ನಿಷೇಧಿಸಿವೆ. ಈ ಕೀಟನಾಶಕ ಮನುಷ್ಯರ ಮೆದುಳಿನ ಮೇಲೆ ಹಾನಿ ಮಾಡುತ್ತದೆ. ಭ್ರೂಣಗಳಲ್ಲಿ ಇವುಗಳ ಅಂಶ ಸೇರಿಕೊಂಡರೆ ಶಾಶ್ವತವಾಗಿ ಮೆದುಳು ಹಾನಿಗೊಳಗಾಗುತ್ತದೆ ಎಂದು ಇದನ್ನು ನಿಷೇಧಿಸಲಾಗಿದೆ. ಭಾರತದಲ್ಲಿ ಕೇವಲ 18 ಬೆಳೆಗಳಲ್ಲಿ ಮಾತ್ರ ಕ್ಲೋರೋಫೈರಿಫಾಸ್ ಅನ್ನು ಬಳಸಬಹುದು. ಆದರೆ 2022ರ ವರದಿಯ ಪ್ರಕಾರ ರೈತರು ಬಹುತೇಕ ಎಲ್ಲಾ ಬೆಳೆಗಳಿಗೆ ಈ ಕೀಟನಾಶಕವನ್ನು ಸಿಂಪಡಿಸುತ್ತಿದ್ದಾರೆ. ಇದೇ ಏಪ್ರಿಲ್ 28ರಿಂದ ಮೇ 9ರವರೆಗೆ ನಡೆಯುವ ರಾಸಾಯನಿಕ ಸುರಕ್ಷಾ ಸಮಾವೇಶದ ಅಂಗವಾಗಿ ಸ್ವಿಟ್ಜರ್ಲೆಂಡ್ನ ಜಿನೆವಾದಲ್ಲಿ ಎಲ್ಲಾ ದೇಶದ ಪ್ರಮುಖರು ಸೇರಲಿದ್ದಾರೆ. ಕೃಷಿ ಮತ್ತಿತರ ವಲಯಗಳಲ್ಲಿ ಬಳಸುತ್ತಿರುವ ರಾಸಾಯನಿಕ ಮನುಷ್ಯ ಮತ್ತು ವಾತಾವರಣಕ್ಕೆ ಸಮಸ್ಯೆ ಉಂಟು ಮಾಡುತ್ತದೆ ಎಂದು ಸಾಬೀತಾದ ರಾಸಾಯನಿಕಗಳ ಬಳಕೆಯ ನಿರ್ಬಂಧದ ಕುರಿತು ಅಲ್ಲಿ ಚರ್ಚೆಯಾಗುತ್ತದೆ. ಈ ರೀತಿ ಹಾನಿಕಾರಕ ರಾಸಾಯನಿಕಗಳನ್ನು 3 ವಿಭಾಗಗಳಾಗಿ ವಿಂಗಡಿಸುತ್ತಾರೆ. ಅನೆಕ್ಸ್ 1 ಬಳಕೆಯನ್ನು ಸಂಪೂರ್ಣ ನಿಷೇಧಿಸುವುದು, ಅನೆಕ್ಸ್ 2 ಕೆಲ ಬೆಳೆಗಳಲ್ಲಿ ಇವನ್ನು ಬಳಸುವುದನ್ನು ನಿರ್ಬಂಧಿಸುವುದು ಮತ್ತು ಅನೆಕ್ಸ್ 3 ಬೇರೆ ರಾಷ್ಟ್ರಗಳಿಗೆ ತಿಳಿಸಿ ಇದರ ಉಳಿಕೆ ಅಂಶವನ್ನು ಪರೀಕ್ಷಿಸಿ ನಮ್ಮಿಂದ ಆಮದು ಮಾಡಿಕೊಳ್ಳಿ ಎಂದು ಮನದಟ್ಟು ಮಾಡಿಸಿ ಎಲ್ಲಾ ಬೆಳೆಗಳಲ್ಲಿ ಉಪಯೋಗಿಸುವುದು. ಪ್ರಪಂಚದಾದ್ಯಂತ ಕ್ಲೋರೋಫೈರಿಫಾಸ್ ಅನ್ನು ಅನೆಕ್ಸ್ 1 ಒಳಗೆ ತನ್ನಿ ಎಂಬ ಕೂಗು ಹೆಚ್ಚಾಗುತ್ತಿದೆ. ಆದರೆ ಭಾರತ ಮಾತ್ರ ಕ್ಲೋರೋಫೈರಿಫಾಸ್ ಅನ್ನು ಸಂಪೂರ್ಣವಾಗಿ ನಿಷೇಧಿಸುವ ಬದಲು ಅದನ್ನು ಅನೆಕ್ಸ್ 3ಯಲ್ಲಿ ತನ್ನಿ ಎನ್ನುತ್ತಿದೆ. 1 ಅಥವಾ ಅದಕ್ಕಿಂತ ಹೆಚ್ಚಿನ ರಾಷ್ಟ್ರಗಳಲ್ಲಿ ನಿಷೇಧಿಸಲ್ಪಟ್ಟಿರುವ 568 ಕೃಷಿ ರಾಸಾಯನಿಕಗಳನ್ನು ಭಾರತದಲ್ಲಿ ಬಳಸಲಾಗುತ್ತಿದೆ. ನಮ್ಮಲ್ಲಿಂದ ರಫ್ತಾದ ಅದೆಷ್ಟೋ ಕೃಷಿ ಉತ್ಪನ್ನ ರಾಸಾಯನಿಕ ಉಳಿಕೆ ಅಂಶದ ಕಾರಣದಿಂದ ವಾಪಸ್ ಬರುತ್ತಿವೆ. ಈ ಎಲ್ಲಾ ವಿಷಯಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೀಮಾರಿ ಹಾಕಿಸಿಕೊಳ್ಳುವ ಮೊದಲು ಕ್ಲೋರೋಫೈರಿಫಾಸ್ ಅನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಎಂದು ತಜ್ಞರು ತಿಳಿಸಿದ್ದಾರೆ. ಮಣ್ಣು ಭಾರೀ ಲೋಹದಿಂದ ಕಲುಷಿತವಾಗಿದೆ ಎಂದ ವರದಿ. ಕೃಷಿಗೆ ಇದರಿಂದ ತೊಂದರೆ. ಜಗತ್ತಿನಾದ್ಯಂತ ಸುಮಾರು 140 ಕೋಟಿ ಜನರು ವಿಷಕಾರಿ ಭಾರಲೋಹಗಳಿಂದ ಕಲುಷಿತಗೊಂಡಿರುವ ಮಣ್ಣಿನಲ್ಲಿ ವಾಸಿಸುತ್ತಿದ್ದಾರೆ ಎಂದು ಸೈನ್ಸ್ ಜರ್ನಲ್ ವರದಿ ಮಾಡಿದೆ. ಆರ್ಸೆನಿಕ್, ಕ್ಯಾಡ್ಮಿಯಂ, ಕೋಬಾಲ್ಟ್, ಕ್ರೋಮಿಯಂ, ತಾಮ್ರ, ನಿಕ್ಕೆಲ್ ಮತ್ತು ಸೀಸದಂತಹ ಲೋಹಗಳು ಮಣ್ಣಿನಲ್ಲಿ ಅಪಾಯಕಾರಿ ಮಟ್ಟವನ್ನು ತಲುಪಿದೆ ಎಂದು ತಿಳಿಸಿದೆ. ವಿಶ್ವದ 14% 17% ಕೃಷಿ ಭೂಮಿ ಈ ಲೋಹಗಳಿಂದ ಮಲಿನವಾಗಿದೆ. ವಿಷವೇರಿ ಬೆಳೆಗಳು ಸಾಯುವ, ಇಳುವರಿ ಕಡಿಮೆ ಆಗುವ ತೊಂದರೆ ಆ ಜಮೀನುಗಳಲ್ಲಿ ಆಗಿದೆ. ಜ್ವಾಲಾಮುಖಿ ಸ್ಫೋಟ, ಶಿಲಾಸ್ತರಗಳ ಓಡಾಟದಂತಹ ನೈಸರ್ಗಿಕ ಪ್ರಕ್ರಿಯೆಗಳ ಜೊತೆಗೆ ಅತಿಯಾದ ಗಣಿಗಾರಿಕೆ, ಕೈಗಾರಿಕೀಕರಣ ಮತ್ತು ಅತಿಯಾದ ನೀರಾವರಿಯಿಂದ ಮಣ್ಣು ಕಲುಷಿತವಾಗಿದೆ. ಒಟ್ಟಾರೆ 500 ಮಿಲಿಯನ್ ಕೃಷಿ ಜಮೀನಿನಲ್ಲಿ ಕನಿಷ್ಠ 1 ಭಾರಿ ಲೋಹವಾದರೂ ಅಪಾಯದ ಮಟ್ಟವನ್ನು ಮೀರಿದೆ. ಇದನ್ನು ಗಂಭೀರ ಸಮಸ್ಯೆಯಾಗಿ ಪರಿಗಣಿಸಬೇಕು ಎಂದು ಕೋರಲಾಗಿದೆ. ತೆರೆದ ಹೊಲಗಳಿಗೂ ಕೂಡ ರಾತ್ರಿ ಸಮಯದಲ್ಲಿ ಬೆಳಕು ನೀಡಲು ಬಂತು ಎಲ್ಇಡಿ. ಹೆಚ್ಚು ಬೆಳಕು ಬೇಡುವ ಬೆಳೆಗಳಿಗೆ ಹಗಲಿನ ಸಮಯ ಹೆಚ್ಚಿದ್ದಷ್ಟು ಉತ್ತಮ. ಆದರೆ ಅಂತಹ ಕೆಲ ಬೆಳೆಗಳಲ್ಲಿ ರಾತ್ರಿ ಹೊತ್ತು ಕೃತಕವಾಗಿ ಬೆಳಕನ್ನು ನೀಡಿ ಹೆಚ್ಚಿನ ಇಳುವರಿ ಪಡೆಯುತ್ತಾರೆ. ಫೋಟೋಸೆನ್ಸಿಟಿವ್ ಕ್ರಾಪ್ ಅಥವಾ ಬೆಳಕಿಗೆ ಪ್ರತಿಕ್ರಿಯಿಸುವ ಬೆಳೆಗಳನ್ನು ಪಾಲಿಮನೆಯಲ್ಲಿ ಬೆಳೆಯುವಾಗ ಈ ತಂತ್ರಜ್ಞಾನವನ್ನು ಉಪಯೋಗಿಸಲಾಗುತ್ತಿತ್ತು. ವಿವಿಧ ಬೆಳಕಿನ ತರಂಗಗಳಿಗೆ ಗಿಡ ವಿವಿಧ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತದೆ. ನಿರ್ದಿಷ್ಟ ಬೆಳೆಗೆ ನಿರ್ದಿಷ್ಟ ಬಣ್ಣದ ಬಲ್ಬ್ಗಳನ್ನು ಹಾಕಬೇಕು ಎಂದು ಕಂಡುಕೊಳ್ಳಲಾಗಿದೆ. ಆದರೆ ಇದುವರೆಗೂ ಸಹ ಈ ತಂತ್ರಜ್ಞಾನ ಕೇವಲ ಪಾಲಿಮನೆಯಲ್ಲಿ ಮಾತ್ರ ಚಾಲ್ತಿಯಲ್ಲಿತ್ತು. ಇದೀಗ ಅಲ್ಮೆಂಡ್ರಾ ಕಂಪನಿ ಇದೇ ಮೊದಲ ಬಾರಿಗೆ ತೆರೆದ ಹೊಲದಲ್ಲಿ ಬೆಳೆದಿರುವ ಬೆಳೆಗಳಿಗೆ ರಾತ್ರಿ ಸಮಯದಲ್ಲಿ ಬೆಳಕು ನೀಡಲು ಎಲ್ಇಡಿಗಳನ್ನು ಅಭಿವೃದ್ಧಿಪಡಿಸಿದೆ. ಭತ್ತ ಮತ್ತು ಸೋಯಾಬೀನ್ ಮೇಲೆ ಈ ಕಂಪನಿ ಹೆಚ್ಚಿನ ಸಂಶೋಧನೆ ನಡೆಸಿದೆ. ಹೂ ಬಿಡುವುದನ್ನು ಹೆಚ್ಚಿಸಿ ಇದರಿಂದ ಒಟ್ಟಾರೆ ಉತ್ಪಾದನೆಯನ್ನ ಅಧಿಕ ಮಾಡಲು ರಾತ್ರಿ ಸಮಯದಲ್ಲಿ ಬೆಳಕನ್ನು ನೀಡಬಹುದು. ಅದೇ ರೀತಿಯಲ್ಲಿ ಸ್ಟೀವಿಯಾದಂತಹ ಗಿಡಗಳಲ್ಲಿ ಹೂ ಬಿಡುವುದನ್ನು ತಡ ಮಾಡಲು ಕೂಡ ಈ ತಂತ್ರಜ್ಞಾನವನ್ನು ಬಳಸಬಹುದು. ರಾತ್ರಿ ಹೊತ್ತು ಎಲ್ಇಡಿಗಳನ್ನು ಉರಿಸಿ 20% ಅಧಿಕ ಇಳುವರಿ ಪಡೆಯಲು ಸಾಧ್ಯವಿದೆ. ಮುಂದಿನ ದಿನಗಳಲ್ಲಿ ಈ ತಂತ್ರಜ್ಞಾನ ಇನ್ನಷ್ಟು ಜನಪ್ರಿಯತೆಯನ್ನು ಪಡೆದುಕೊಳ್ಳಲಿದೆ ಎಂದು ಕಂಪನಿ ತಿಳಿಸಿದೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ನಿರಂತರ ಕೃಷಿ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.